ಸೊ ನೀವೇನಾದರೂ ಕಾರ್ನ ಪರ್ಚೇಸ್ ಮಾಡಬೇಕು ಅಂತಿದ್ದಾರೆ EMI ಮೇಲೆ. ಸೊ ಎಲ್ಲರೂ ಮಾಡೋ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ EMI ಮೇಲೆ ಎಷ್ಟು ಇಂಟ್ರೆಸ್ಟ್ ಕಟ್ಟಾಗುತ್ತೆ, ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಾಗುತ್ತೆ ಅಂದ್ಬಿಟ್ಟು ಏನು ಗೊತ್ತಿರಲ್ಲ. ಸೊ ಬ್ಲೈಂಡಾಗಿ ಹೋಗ್ಬಿಟ್ಟು ಬೈ ಮಾಡ್ತೀರಾ. ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಬರೀ ಒಂದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಯಾವುದೇ ಥರ ನಾನು ಫೈನಾನ್ಷಿಯಲ್ ಅಡ್ವೈಸ್ ನಾನು ಕೊಡ್ತಾ ಇಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲು ನಾನು ಒಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾರ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ. ಅದರ ವ್ಯಾಲ್ಯೂ ಬಂದು ನಿಮಗೆ 10 lakh ಆಗಿರುತ್ತೆ. ಸೊ ನಂತರ ನೀವು 2 lakh ನಾವು ಡೌನ್ ಪೇಮೆಂಟ್ ಕಟ್ಟಿರ್ತೀವಿ. ಸೊ ನಂತರ ನಿಮಗೆ ಬಾಕಿ 8 lakh ಇರುತ್ತಲ್ಲ. ಸೊ ಈ ಒಂದು 8 lakh ಏನಿದೆ EMI ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ನಂತರ ನೀವು ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಅಂತ. ಸೊ ಸ್ವಲ್ಪ ನೀವು ಬ್ಯಾಂಕ್ ಬಗ್ಗೆ EMI ಯಾರು ಕೊಡ್ತಾ ಇದ್ದೀರಿ ಅದ್ರ ಮೇಲೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಎಷ್ಟು % ನಿಮಗೆ ಕೊಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಜಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ನಂತರ ಏನು ಮಾಡ್ತೀರಾ ಅಂತಂದರೆ ಕ್ರೋಮಿಗೆ ಬಂದು ನಿಮಗೆ EMI ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಎಷ್ಟಕ್ಕೆ EMI ಹಾಕ್ಸಿದ್ದೀರಾ ಅಂದರೆ 8 lakhs. ಸೊ ನಂತರ ನಾನೊಂದು ಎಕ್ಸಾಂಪಲ್ ಕೊಡ್ದಾಗ 8 lakhs ಅಂತ ಕೊಡ್ತಾಯಿದ್ದೀನಿ. ಸೊ ನಂತರ ನೀವು ಎಷ್ಟು ಟೆನ್ಯೂರ್ ಅಂತ ಇದೆ. ಸೊ ನಾವೊಂದು 5 ವರ್ಷ ಅಂತ ಟೆನ್ಯೂರ್ ಅಂತ ಕೊಟ್ಟಿರ್ತೀನಿ ಎಕ್ಸಾಂಪಲು. ನಂತರ ನಾವು ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದೀವಿ ಅಂತ ಎಷ್ಟು ಮಂತ್ಲಿ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಆಟೋಮೆಟಿಕ್ ಅದು ಸೆಲೆಕ್ಟ್ ಆಗುತ್ತೆ. ಸೊ ಮತ್ತು ಇನ್ನೇನಿಲ್ಲ ಮತ್ತು ಇಂಟ್ರೆಸ್ಟ್ ಎಷ್ಟು ಕೊಡ್ತಾ ಇದ್ದೀರಿ ಅಂದ್ಬಿಟ್ಟು ಇವೆರಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮಗೆ ಮಂತ್ಲಿ ಎಷ್ಟು ಕಟ್ಟಾಗುತ್ತೆ, ಎಷ್ಟು ಇಂಟ್ರೆಸ್ಟ್ ಎಷ್ಟು ಕಟ್ಟಾಗ್ತಾ ಇದೆ ಮತ್ತು ಎಷ್ಟು ಪ್ರಿನ್ಸಿಪಲ್ ಅಮೌಂಟು ಡಿಡಕ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ನಿಮಗೆ ಟ್ರ್ಯಾಕಿಂಗ್ ಸಿಗುತ್ತೆ. ಸೊ ಲಾಸ್ಟಲ್ಲಿ ನಿಮ್ಗೊಂದು ಪೈ ಚಾರ್ಟ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸ್ಕ್ರೋಲ್ ಮಾಡಿದ ಮೇಲೆ. ಸೊ ನಿಮಗೆ ಪೈ ಚಾರ್ಟ್ ಅಂತ ಇದೆ. ಸೊ ಅದರಲ್ಲಿ ನಿಮಗೆ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಇದೆ ಮತ್ತು ಎಷ್ಟು ಇಂಟ್ರೆಸ್ಟ್ ಕಟ್ಟಾಗುತ್ತೆ ಈ ಒಂದು 5 yearsಲ್ಲಿ ನೀವು ಎಷ್ಟು ಟೆನ್ಯೂರ್ ಸೆಲೆಕ್ಟ್ ಮಾಡಿರ್ತೀರಾ, 5 years or 7 years. ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಅರೌಂಡ್ ನಿಮಗೆ ಗೊತ್ತಾಗುತ್ತೆ ಲೈವ್ ಟ್ರ್ಯಾಕಿಂಗ್ ಆಗುತ್ತೆ ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ಅಂತ. ಸೊ ಇದನ್ನು ಇನ್ನೊಂದು ಏನಪ್ಪ ಅಂತಂದರೆ ಸೊ ಇದರಲ್ಲಿ ನಿಮಗೆ ಫೈನಾನ್ಷಿಯಲ್ ನೀವು ಕಟ್ಬೋದಾ, ಇದನ್ನು ಕಟ್ಟಬಾರ್ದಾ, ಅಥವಾ ನೀವು ಟ್ರ್ಯಾಪಲ್ಲಿ ಸಿಗಾಕಂತ ಇದ್ದೀರಾ ಬಟ್ ನಿಮಗೆ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಇದನ್ನು ಅಫೋರ್ಡ್ ಮಾಡ್ಬೋದು ಈ ಒಂದು ವೆಹಿಕಲ್ನ ಅಂದ್ಬಿಟ್ಟು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಕೆಲವೊಬ್ಬರು ಟ್ರ್ಯಾಪಲ್ಲಿ ಬೀಳ್ತಾರೆ. ಏನಕ್ಕೆ ಅಂದರೆ ಅದನ್ನು EMI ಕಟ್ಟೋ ಆಪ್ಷನ್ಸ್ ಎಲಿಜಿಬಿಲಿಟಿ ಇರೋಲ್ಲ, ಬಟ್ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ. ಸೊ ನಂತರ ನೀವು ಸಫರ್ ಪಡೋಕ್ಕಿಂತ ಮುಂಚೆ ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಏನೋ ತಿಳ್ಕೊಂಡಿದ್ದೀರಾ ಅಂತಂದರೆ ಸೊ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಮ್ಮ ಚಾನಲ್ನ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.